ಹಾಯ್, ಎಲ್ರು ಹೇಗಿದ್ದೀರಾ? ಸೊ ಇತ್ತೀಚೆಗಂತೂ ಎಲ್ಲರೂ ಹೇಳ್ತಾನೆ ಇರ್ತಾರೆ ಹೈ ಪ್ರೋಟೀನ್ ರೆಸಿಪೀಸ್ ತಿನ್ಬೇಕು, ಹೈ ಪ್ರೋಟೀನ್ ರೆಸಿಪೀಸ್ ತಿನ್ಬೇಕು ಅಂತ. ಸೊ ಇವತ್ತು ನಾನು ತುಂಬಾ ಸಿಂಪಲ್ ಆಗಿರುವಂತ 2 ಹೈ ಪ್ರೋಟೀನ್ ರೆಸಿಪೀಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಈಸಿ, ನೀವು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇಲ್ಲ ಅಂದ್ರೂ ಸಹ ಆರಾಮಾಗಿ ಮನೇಲೆ ಮಾಡ್ಬೋದು. ಬನ್ನಿ ನೋಡೋಣ ಹೇಗಿರುತ್ತೆ. ಫಸ್ಟು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನೆನ್ಸಿಟ್ಟಿರುವಂತ ಹಸಿರು ಕಾಳು ಮತ್ತೆ ಇದ್ರಲ್ಲಿ 1 ಕಪ್ ಹಸಿರು ಕಾಳು ಮತ್ತೆ 1/4 ಕಪ್ ಅಷ್ಟು ಅಕ್ಕಿ ಇದೆ. ಇದನ್ನ ನಾವು ಫಸ್ಟು ರುಬ್ಕೋಬೇಕು. ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇವಾಗ ನುಣ್ಣಗೆ ರುಬ್ಕೋಬೇಕು. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ, ಬಟ್ ತುಂಬ ತೆಳು ಆಗಬಾರ್ದು, ಸ್ವಲ್ಪ ತಿಕ್ಕಾಗೇ ಇರಬೇಕು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಈಗ ನಮ್ಮ ದೋಸೆ ಹಿಟ್ಟು ರೆಡಿ ಇದೆ. ಸೊ ಇದರಲ್ಲಿ ಪ್ರೋಟೀನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನಾನು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಗ್ರೇಟ್ ಮಾಡಿರೋಂಥ ಪನ್ನೀರ್ಗೆ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮನೇಲೇ ಇರುವಂಥ ಯಾವುದಾದ್ರೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅಂಡ್ ಯಾವ್ದು ಬೇಗ ಕುಕ್ ಆಗುತ್ತೆ ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು. ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಸಾಲ್ಟ್. ಸೊ ಪನ್ನೀರ್ಗೇನು ಅಷ್ಟೊಂದು ರುಚಿ ಬೇಕಾಗಿರಲ್ಲ, ಸೊ ಅದಕ್ಕೆ ಸ್ವಲ್ಪನೇ ಹಾಕೋತಿದ್ದೀನಿ. ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಸೊ ಇದನ್ನ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ. ಸೊ ಈಗ ಇದು ಮಿಕ್ಸ್ ಆಗಿದೆ. ಸೊ ಫಸ್ಟ್ಗೆ ಸ್ವಲ್ಪ ಆಯಿಲ್ ಹಚ್ಕೋತಾ ಇದ್ದೀನಿ. ತುಂಬ ಏನು ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಇವಾಗ ನಾನು ಇದ್ರ ಮೇಲೆ ಆವಾಗಲೇ ಗ್ರೇಟ್ ಮಾಡಿದಂಥ ಪನ್ನೀರ್ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಸೊ ಈಗ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ಬಿಕಾಸ್ ಅದು ತಿರುವಾಕ್ದಾಗ ಹೊರಗಡೆ ಬರದೇ ಇರಲಿ ಅಂತ. ಸೊ ಇವಾಗ ನೀವು ನೋಡ್ಬೋದು ಪನ್ನೀರ್ ಕೂಡ ನೀಟಾಗಿ ಬೆಂದಿದೆ. ಸೊ ಇನ್ನೊಂದು ವೇ ಪ್ರೋಟೀನ್ನ ಜಾಸ್ತಿ ಮಾಡೋಕ್ಕಿರೋ ವೇ ಮೊಟ್ಟೆ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಎಗ್ಗನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಗೆ ಇಷ್ಟ ಆಗಿರುವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ರ್ಯಾಪ್ ಥರ ತಿನ್ಬೋದು. ಸೊ ಇಷ್ಟೇ, ಇದೆರಡು ತುಂಬ ಸಿಂಪಲ್, ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಇಂದ ಆಗುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.